ಆರ್ ಕೆ ಚಂದನ್ ಅವ್ರು ಏನೇ ಮಾತಾಡಿದ್ರು ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ಟ್ರೆಂಡ್ ಅಂತೂ ಆಗುತ್ತೆ. ಆದರೆ ಇವತ್ತಿನ ಒಂದು ಟ್ರೆಂಡ್ ವಿಚಾರವನ್ನ ನಾನು ನಿಮ್ಮ ಮುಂದೆ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ಅದು ಯಾವುದು ಅಂತಂದ್ರೆ ಬಿಂಗೋ ಮುಂಚೆ ಬರುತ್ತೆ ಅಂತ ಅನ್ಕೊಂಡ್ರೆ ಅದಾದ ನಂತರ ಲವ್ ಒನ್ಸ್ ಮೋರ್ ಅಂದ್ರೆ ರಿಲೀಸ್ಗೂ ಮೊದಲೇ ಲವ್ ಒನ್ಸ್ ಮೋರ್ ಅನ್ನುವಂತಹ ಅದ್ಭುತ ಸಿನಿಮಾಗೆ ಇವರು ನಾಯಕ ನಟನಾಗಿ ನಡೆಸ್ತಾ ಇದ್ದಾರೆ. ಸಿನಿಮಾದ ಬಗ್ಗೆ ಆಗಿರ್ಬೋದು ಸಾಕಷ್ಟು ವಿಚಾರಗಳ ಬಗ್ಗೆ ನಾನು ಮಾತನಾಡಿಸ್ತಾ ಹೋಗ್ತೀನಿ. ಮೊದಲನೇದಾಗಿ ಕಂಗ್ರ್ಯಾಚುಲೇಷನ್ಸ್, ಹೇಗಿದ್ದೀರಾ? ಥ್ಯಾಂಕ್ ಯು ವೆರಿ ಮಚ್. ಚೆನ್ನಾಗಿದ್ದೀನಿ, ನೀವು ಹೇಗಿದ್ದೀರಾ? ನಾನು ಸೂಪರ್ ಆಗಿದ್ದೀನಿ. ನೀವು ಏನ್ ಮಾತಾಡಿದ್ರು ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಟ್ರೆಂಡ್ ಸೆಟ್ ಆಗುತ್ತೆ. ಅಯ್ಯೋ. ಸೊ ನಿಮ್ಮ ಸಿನಿಮಾ ಕೂಡ ಅದೇ ರೀತಿ ಟ್ರೆಂಡ್ ಸೆಟ್ ಆಗ್ಲಿ, ಒಳ್ಳೇದಾಗ್ಲಿ. ಲವ್ ಒನ್ಸ್ ಮೋರ್ ಏನು ವಿಚಾರ ಇವತ್ತು ಟೈಟಲ್ ಲಾಂಚ್ ಆಯ್ತು. ಸೊ ಲವ್ ಅಂತಂದ್ರೆ ಎಲ್ರಿಗೂ ಕಾಮನ್ ಆಗಿ ಗೊತ್ತೇ ಇದೆ. ಸೊ ಪ್ರೀತಿ ಬಗ್ಗೆ ನಾವು ಈಗ ಈ ಮುಂಚೆನೆ ಮಾತಾಡಿದೀವಿ, ಬಟ್ ಅದು ಬೇರೆ ಬೇರೆ ತರ ಹೋಗಿದೆ. ಏನ್ ಹೇಳ್ತೀರಾ ಸಿನಿಮಾದ ಬಗ್ಗೆ? ಇಲ್ಲ, ತುಂಬಾ ಖುಷಿ ಆಗ್ತದೆ. ಅಂದ್ರೆ ಹಿಂಗೆ ಈ ಇಂಟರ್ವ್ಯೂಗಳ ಮೂಲಕ ಒಂದಷ್ಟು ಕ್ಲಿಪ್ಸ್ ನ ನೋಡಿನೇ ಡೈರೆಕ್ಟರ್ ಕಾಂಟ್ಯಾಕ್ಟ್ ಮಾಡಿದ್ದು. ಅಂದ್ರೆ ನನ್ನ ತಲೆನಲ್ಲಿ ನಾನೇನ್ ಅನ್ಕೊಂತ ಇದ್ದೀನಿ ಅದನ್ನೇ ನೀವು ಮಾತಾಡ್ತಿದ್ದೀರಾ ಅಂತ ಹೇಳಿ ನಾವು ಕಾನ್ವರ್ಸೇಷನ್, ಮೆಸೇಜ್, ಫೋನಲ್ಲಿ ಮಾತಾಡಕ್ಕೆ ಸ್ಟಾರ್ಟ್ ಮಾಡಿದ್ದು. ಅಂಡ್ ಅವಾಗ ಅವ್ರ ತಲೆನಲ್ಲಿ ಬೇರೆ ಯಾವ್ದೋ ಸಿನಿಮಾ ಮಾಡ್ಬೇಕಂತ ಇತ್ತು, ಒಂದು ದೊಡ್ಡ ಬಡ್ಜೆಟ್ ಸಿನಿಮಾ. ಅಂದ್ರೆ ಅವರು ಮಾಧವನ್ ಸರ್ನ ಹಾಕೊಂಡು ಒಂದು ಸಿನಿಮಾ ಮಾಡ್ಬೇಕು ಅಂತ ಓಡಾಡ್ತಾ ಇದ್ರು. ಅಂಡ್ ಅದ್ರದ್ದು ಬಡ್ಜೆಟ್ ಕೂಡ ತುಂಬಾ ದೊಡ್ಡದು, ಒಂದು 20-30 ಕೋಟಿ ಬಡ್ಜೆಟ್ ಬೇಕಿತ್ತು ಅವ್ರು ಹೇಳಿದ ಕತೆಗೆ. ಆಮೇಲೆ ನಾನು ಸುಮ್ಮನೆ ಆಸ್ ಅ ಫ್ರೆಂಡ್ ಮಾತಾಡ್ತಾ ಹೇಳಿದೆ, ನೋಡಿ ನೀವು ಅಷ್ಟು ದೊಡ್ಡ ಸಿನಿಮಾ ಮಾಡ್ಬೇಕಂದ್ರೆ ನೀವು ಅಷ್ಟು ದೊಡ್ಡವ್ರನ್ನ ಅಪ್ರೋಚ್ ಮಾಡ್ಬೇಕಂದ್ರೆ ನೀವು ಇದು ಮುಂಚೆ ಏನ್ ಮಾಡಿದ್ದೀರಾ ಅಂತಾನು ಕೇಳ್ತಾರೆ. ಸೊ ಒಂದು ಯಾವ್ದಾದ್ರು ಒಂದು ಚಿಕ್ಕ ಸಬ್ಜೆಕ್ಟ್, ಒಂದು ಕಡಿಮೆ ಬಡ್ಜೆಟ್ ಅಲ್ಲಿ ಒಂದು ಸಿನಿಮಾ ಮಾಡಿ ನಿಮ್ಮೊಂದು ಎಕ್ಸ್ಪೀರಿಯನ್ಸ್ ಗೇನ್ ಮಾಡ್ಕೊಳ್ಳಿ. ಅದನ್ನ ನಿಮ್ಮೊಂದು ಪೋರ್ಟ್ಫೋಲಿಯೋ ತರ ಒಂದಷ್ಟು ಜನ ತೋರಿಸಿದಾಗ ಅವ್ರು ನಿಮ್ಮನ್ನ ನಂಬೋದು ಗ್ಯಾರಂಟಿ ಇರುತ್ತೆ. ಇಲ್ಲ ಸುಮ್ಮನೆ ಹೋದ್ರೆ ಎಷ್ಟೊಂದು ಜನ ಬಂದು ಹೋಗಿರ್ತಾರೆ ಆ ತರ ಕತೆ ಇದೆ ಅಂತ, ಸೊ ನಿಮ್ಮನ್ನ ಇಗ್ನೋರ್ ಮಾಡ್ಬಿಡ್ತಾರೆ ಅಂತ ಹೇಳಿದ್ದೆ. ಸೊ ಅವಾಗ ಇವರು ಸರಿ ಮಾಡ್ತೀನಿ, ಇನ್ನೊಂದು ಯಾವ್ದಾದ್ರು ಚಿಕ್ಕದಾಗಿ ಹೊಸದಾಗಿ ಮಾಡೋಣ ಅಂತ ಹೇಳಿ ಬರೀತಿದ್ರು. ಬಟ್ ಅವಾಗ ಇನ್ನು ನಾನು ಆಕ್ಟ್ ಮಾಡೋದು ಅದು ಏನೂ ಇರಲಿಲ್ಲ. ಜಸ್ಟ್ ರೆಗ್ಯುಲರ್ ಆಗಿ ವಾರಕ್ಕೊಂದ್ಸಲ ಫೋನಲ್ಲಿ ಮಾತಾಡ್ತಾ ಹಿಂಗೆ ಕ್ಯಾಶುವಲ್ ಆಗಿ ಹೇಳಿದ್ದು. ಆಮೇಲೆ ಒಂದ್ಸಲ ಮಾತಾಡ್ತಾ ನಾವು ಕನೆಕ್ಟ್ ಆಗಿದ್ದೆ ಈ ಲವ್ ಅನ್ನೋ ವಿಚಾರದಿಂದ, ಈ ರಿಲೇಶನ್ಶಿಪ್ಸ್ ಬಗ್ಗೆ. ಸೊ ಅದ್ರ ಬಗ್ಗೆನೇ ಬರಿತೀನಿ ಅಂದ್ರು. ನಾನು ಬರೀದಿ ಆಯ್ತು ಅಂತೆಲ್ಲ ಹೇಳಿದೆ. ಆಮೇಲೆ ಒಂದೊಂದೇ ಲೈನು, ದಿನ ಒಂದು ಸೀನು, ಒಂದು ಲೈನ್ ಅಂತ ಡಿಸ್ಕಷನ್ ಆಗ್ತಾ ಆಗ್ತಾ ಒಂದು ಕತೆ ಬಂತು. ಒಂದಿನ ಅವರೇ ಕೇಳಿದ್ರು, "ಇದ್ ನೀವೇ ಮಾಡ್ತೀರಾ ಅಂತ?" ನಾನಂದೆ, ಅಲ್ಲ ಅದ್ ನಿಮಗ್ ಓಕೆನಾ ಅಂದ್ರೆ, ನಾ ಫ್ರೆಂಡ್ ಆಗಿ ಮಾತಾಡ್ತಿರೋದ್ರಿಂದ ಸುಮ್ಮನೆ ಕಂಫರ್ಟ್ ಅಲ್ಲಿ ಮಾಡಿ ಅಂತ ಹೇಳೋದಲ್ಲ. ಆಸ್ ಅ ಡೈರೆಕ್ಟರ್ ನಿಮ್ಗೆ ಅದ್ ನಾನು ಸೂಟ್ ಆಗ್ತೀನಿ ಅಂದ್ರೆ ಮಾಡೋಣ ಅಂತ ಹೇಳಿ. ಆಮೇಲೆ ಅವ್ರು ಇಂಡಿಯಾಗೆ ಬಂದ್ರು ಒಂದ್ಸಲ. ಫುಲ್ ಆಯ್ತು, ಒಂದೂವರೆ ತಿಂಗಳು ಬಿಟ್ಬಿಡಿ ನನ್ನ, ಕತೆ ಎಲ್ಲ ರೆಡಿ ಮಾಡ್ಕೊಂಡ್ ಬರ್ತೀನಿ, ನಿಮ್ ಕತೆ ಕೇಳಿ ಓಕೆ ಆದ್ರೆ ಮಾಡೋಣ ಅಂತ. ಸೊ ಡಿಸೆಂಬರ್ ಅಲ್ಲಿ ನಾನು ಅವರು ಭೇಟಿ ಮಾಡಿ ಒಂದಷ್ಟು ಮಾತಾಡಿದ್ವಿ. ಅವಾಗ ಫಸ್ಟ್ ಡ್ರಾಫ್ಟ್ ಹೇಳಿದಾಗ ಐ ವಾಸ್ ಇಂಪ್ರೆಸ್ಡ್. ಅವಾಗ ಆಯ್ತು ಸರ್ ಮಾಡೋಣ ಅಂತ ಹೇಳಿ ಒಪ್ಕೊಂಡು ಮಾಡಿದ್ದು. ಅದಿವಾಗ 55ನೇ ಡ್ರಾಫ್ಟ್ 57ನೇ ಡ್ರಾಫ್ಟ್ ಆಗಿದೆ. ಸೊ ಅಷ್ಟು ವರ್ಕ್ ಮಾಡಿದೀವಿ 6-7 ತಿಂಗಳು. ಸೊ ಖುಷಿ ಆಗ್ತಿದೆ. ಅಂದ್ರೆ ಎಲ್ಲೋ ಒಂದು ಫೋನ್ ಕಾಲಲ್ಲಿ ಆಗಿದ್ದು, ಏನೋ ಒಂದು ಸಜೆಷನ್ ಅಂತ ಕೊಟ್ಟಿದ್ದು, ಇದೊಂದು ಸಿನಿಮಾ ಆಗಿ ಆ ಸಿನಿಮಾದಲ್ಲಿ ನಾನು ಒಂದು ಭಾಗ ಆಗಿರೋದಕ್ಕೆ ತುಂಬಾ ಖುಷಿ ಆಗುತ್ತೆ. ಲಾಸ್ಟ್ ಟೈಮ್ ಇಂಟರ್ವ್ಯೂ ಅಲ್ಲಿ ಮಾತುಕತೆ ಆಗ್ತಿದೆ ಅಂತ ಹೇಳಿದ್ರಲ್ಲ, ಅದೇ ಸಿನಿಮಾನ ಇದು? ಇದೇನೆ ಹೇಳಿದ್ದು. ಮಾತುಕತೆ ಆಗ್ತಾನೆ ಇತ್ತು ಅವಾಗಿನ್ನು. ಅಂದ್ರೆ ನಮ್ ಇಂಡಸ್ಟ್ರಿ ಬಗ್ಗೆ ಗೊತ್ತಲ್ಲ, ಫೈನಲ್ ಆಗೋವರೆಗೂ ಏನು ನಮ್ದು ಅಂತ ಹೇಳ್ಕೊಳಕ್ ಆಗಲ್ಲ. ಸುಮ್ನೆ ಆತರ ತುಂಬಾ ಆಗೋಗಿದೆ. ಮಾಡಿದ್ವಿ ಮಾಡೋಣ ಅಂತೆಲ್ಲ ಹೇಳಿ ಅಡ್ವಾನ್ಸ್ ಕೊಟ್ಟು ಕೂಡ ಆಮೇಲೆ ಆಗದೆ ಇರೋದೆಲ್ಲ ತುಂಬಾ ಇದೆ. ಸೊ ಹಂಗಾಗಿ ಅದು ಫೈನಲ್ ಆಗ್ಲಿ ಆಮೇಲೆ ಹೇಳ್ತೀನಿ ಅಂದ್ಬಿಟ್ಟು ಸುಮ್ಮನಾಗಿದ್ದೆ. ಸೊ ಇದೇ ಸಿನಿಮಾ ಅವಾಗ ಹೇಳಿದ್ದು. ಯಾವತ್ತಿಂದ ಶೂಟಿಂಗ್ ಶುರು ಮಾಡಬೇಕು ಅಂತ ಅನ್ಕೊಂಡಿದ್ರಾ? ಎಷ್ಟು ಶೆಡ್ಯೂಲ್ಸ್ ಅನ್ನ ಹಾಕೊಂಡಿದ್ರಾ? ನೆಕ್ಸ್ಟ್ ಏನ್ ಪ್ಲಾನ್ಸ್ ಇಟ್ಕೊಂಡಿದ್ರಾ ಅಂತ? ಅಂದ್ರೆ ಇದು 2 ಸ್ಕೆಡ್ಯೂಲ್ ಅಲ್ಲಿ ಮಾಡ್ಬೇಕು ಅಂತಿರೋದು. ಇದು ಒಂದು ಸ್ಕೆಡ್ಯೂಲ್ ಬೆಂಗಳೂರು, ಒಂದು 50-60% ಬೆಂಗಳೂರಲ್ಲಿ ಆಗುತ್ತೆ. ಇಂಟರ್ವಲ್ ಆದ್ಮೇಲೆ ಇದು ಕತೆ ಆಸ್ಟ್ರೇಲಿಯಾಗೆ ಟ್ರಾವೆಲ್ ಆಗ್ತಾ ಹೋಗುತ್ತೆ. ಸೊ ಅಲ್ಲೊಂದು ಸ್ಕೆಡ್ಯೂಲ್ ಇದೆ. ಸೊ ನಾವು ಆಸ್ಟ್ರೇಲಿಯಾದ ಒಂದೇ ಸ್ಕೆಡ್ಯೂಲ್ ಅಲ್ಲಿ ಮುಗಿಸ್ಕೊಂಡು ಬರ್ಬೇಕು. ಅಂಡ್ ಬೆಂಗಳೂರಲ್ಲೂ ಕೂಡ ನಾವು ಮುಂಚೆ ಸ್ವಲ್ಪ 2-3 ಸ್ಕೆಡ್ಯೂಲ್ ಬ್ರೇಕ್ ಮಾಡೋಣ ಅಂತ ಅನ್ಕೊಂಡಿದ್ವಿ. ಬಿಕಾಸ್ ಅವಾಗ ನಾವು ಲೈವ್ ಲೊಕೇಶನ್ಸ್ ಎಲ್ಲ ಶೂಟ್ ಮಾಡ್ಬೇಕಂತ. ಬಟ್ ಇವಾಗ ನಮ್ಮ DOP ಮತ್ತೆ ಅವು ಟೆಕ್ನಿಕಲಿ ಅವರೊಂದಷ್ಟು ಶಾರ್ಟ್ಸ್ ಡಿವಿಷನ್ ಅಂತೆಲ್ಲ ಕೂತ್ಕೊಂಡಾಗ ಕೆಲವು ಶಾರ್ಟ್ಸ್ನ ನಾವು ಲೈವ್ ಲೊಕೇಶನ್ ಅಚೀವ್ ಮಾಡೋದು ಕಷ್ಟ ಆಗುತ್ತೆ. ಸೊ ಸೆಟ್ ಹಾಕ್ಬಿಡೋಣ ಅಂತ ಈಗ ಮಾತುಕತೆ ಆಗಿದೆ. ಸೊ ಈಗ ನಿನ್ನೆ ಕೂಡ ಆರ್ಟ್ ಡೈರೆಕ್ಟರ್ ಜೊತೆ ಎಲ್ಲ ಫೈನಲ್ ಆಗಿ ಈಗ ನಾವು ಇನ್ನೇ ಬೆಂಗಳೂರಲ್ಲೂ ಸೆಟ್ ಹಾಕ್ತೀವಿ. ಸೊ ಬೆಂಗಳೂರಲ್ಲಿ ಸೆಟ್ ಹಾಕಿದ್ರೆ ಬೆಂಗಳೂರಲ್ಲೂ ಒಂದು ಸ್ಟ್ರೆಚ್ ಅಲ್ಲಿ ಒಂದು ಸ್ಕೆಡ್ಯೂಲು, ಹಾಸ್ಟೆಲ್ 2 ಸ್ಕೆಡ್ಯೂಲ್ ಮುಗ್ದೋಗುತ್ತೆ. ಸೊ ವೀಸಾ ಪ್ರೋಸೆಸ್ಗೆಲ್ಲ ಈಗ ಅಪ್ಲೈ ಆಗಿದೆ. ಪಾಸ್ಪೋರ್ಟ್ ಅದೆಲ್ಲ ನಮ್ದು ಏನೇನು ಡಾಕ್ಯುಮೆಂಟೇಶನ್ ಎಲ್ಲ ಮಾಡಿದೀವಿ. ಸೊ ನಮಗೆ ಫಸ್ಟ್ ಬೇಗ ವೀಸಾ ಅಪ್ರೂವ್ ಆದ್ರೆ ಆಸ್ಟ್ರೇಲಿಯಾ ಸ್ಕೆಡ್ಯೂಲ್ ಮಾಡ್ತೀವಿ. ಅದು ಸ್ವಲ್ಪ ಏನೋ ಡಿಲೇ ಆಗ್ತಿದೆ ಅಂದ್ರೆ ಬೆಂಗಳೂರು ಸ್ಕೆಡ್ಯೂಲ್ ಮುಗಿಸ್ಕೊಂಡು ಅಲ್ಲಿ ಹೋಗೋ ಥರ. ಲವ್ ಒನ್ಸ್ ಮೋರ್ ಅನ್ನುವಂಥದ್ದು ಟೈಟಲ್ ನಲ್ಲೇ ಇದೆ. ಸೊ ಪ್ರೀತಿ ಬಗ್ಗೆ ನಿಮ್ಮ ಒಪಿನಿಯನ್ ಏನು ಅಂತ? ಲಾಸ್ಟ್ ಟೈಮ್ ತುಂಬಾ ಹೇಳಿದೀನಿ ಬ್ರೋ, ನಿಮ್ ಇಂಟರ್ವ್ಯೂನಲ್ಲಿ ತುಂಬಾ ಹೇಳ್ಬಿಟ್ಟಿದೀನಿ. ನಿಮ್ ಇಂಟರ್ವ್ಯೂನಲ್ಲೇ ನಿಮಗ್ ಗೊತ್ತು ಆಲ್ರೆಡಿ. ಅದು ಅದೊಂಥರ ಏನಂತಾರೆ, ಅದು ಪ್ಯೂರ್, ಅದೊಂಥರ ತುಂಬಾ ಪ್ಯೂರ್ ಭಾವನೆ ಅದು. ಅಷ್ಟೇ ಅಷ್ಟೇ ಜಾಸ್ತಿ ಹೇಳಕ್ ಹೋಗಲ್ಲ ನನ್ನ ಲವ್ ಬಗ್ಗೆ. ತುಂಬಾ ಮಾತಾಡ್ಬಿಟ್ಟಿದೀನಿ. ಉಪೇಂದ್ರ ಅವರ ಫ್ಯಾನ್, ಪಕ್ಕಾ ಫ್ಯಾನ್. ಅದರಲ್ಲೂ ಲವ್ ಒನ್ಸ್ ಮೋರ್, ಪ್ರೀತಿ ಗೀತಿ ಬದನೆಕಾಯಿ ಅನ್ನುವಂಥದ್ದೆಲ್ಲ ಬರುತ್ತೆ. ಸೊ ಅಲ್ಲಿ ಲವ್ ಒನ್ಸ್ ಮೋರ್ ಅಲ್ಲಿ ಏನೆಲ್ಲ ಕಂಟೆಂಟ್ ನ ಎಕ್ಸ್ಪೆಕ್ಟ್ ಮಾಡಬಹುದು ಕನ್ನಡ ಆಡಿಯನ್ಸ್ ಅಂತ?
ಅಂದರೆ ನಾನು ಉಪೇಂದ್ರ ಫ್ಯಾನ್ ಅಂತ ಹೇಳಿ ನೆನ್ನೆ ಮೀಟ್ ಮಾಡಿದೆ ಅವ್ರನ್ನ, ಲೈಫಲ್ಲಿ ಫಸ್ಟ್ ಟೈಮ್ ಮೀಟ್ ಮಾಡಿದ್ದು. ಫ್ಯಾನ್ ಅಂತ ಹೇಳಿದಾರ, ಬಟ್ ಇಷ್ಟು ವರ್ಷಗಳ ನಂತರ ಮೀಟ್ ಆಗಿರುವಂಥದ್ದು, ಅದು ಕೂಡ ಫಾರ್ ದ ಫಸ್ಟ್ ಟೈಮ್. ಹೌದು, ಅಂದರೆ ಭೇಟಿ ಮಾಡೋ ಅವಕಾಶಗಳು ತುಂಬ ಸಿಕ್ಕಿದ್ವು. ಬಟ್ ಹಿಂಗೆ ಅಂದರೆ ಅವಾಗ ನಾವಿನ್ನೂ ಏನೋ ಸಾಲಿಡಾಗಿ ಕೆಲಸ ಮಾಡಿರಲಿಲ್ಲ. ಸುಮ್ಮನೆ ಹೋಗ್ಬಿಟ್ಟು ಸರ್ ನಾನು ನಿಮ್ಮ ಫ್ಯಾನ್ ಅಂತಲೇ ಹೇಳ್ಕೊಂಡ್ರೆ ಅದು ಅವರು ಆಯ್ತು ಎಷ್ಟೊಂದು ಜನ ಬಂದು ಮಾತಾಡಿಸ್ತಾರೆ ಆ ಥರ ಅಂತ ಇಗ್ನೋರ್ ಮಾಡಿಬಿಡ್ತಾರೆ. ಬಟ್ ನೆನ್ನೆ ಭೇಟಿಯಾದಾಗ ಒಂದಷ್ಟು ನನ್ನ ಸಿನಿಮಾ ಬಗ್ಗೆ ಹೇಳಿ ಅವ್ರು ಏನು ಇನ್ಸ್ಪೈರ್ ಮಾಡ್ತು ಅಂತೆಲ್ಲ ಹೇಳಿದಾಗ ಫಸ್ಟ್ ಇನಿಷಿಯಲಿ ಪಾಪ ಅವರು ಎಲ್ಲರೂ ಮಾತಾಡ್ಸಿದ್ರು, ನನ್ನ ಚೆನ್ನಾಗಿದ್ದೀರಾ ಅಂತಲೇ ಮಾತಾಡ್ಸಿದ್ರು. ಬಟ್ ಯಾವಾಗ ಇದನ್ನ ಹೇಳಿದೆ ಇದೆಲ್ಲಾನು, ಅವಾಗ ಒಂದು ಸ್ವಲ್ಪ ಹೊತ್ತು ಮಾತಾಡಿಸಿ ಒಂದಷ್ಟು ಹಾರೈಸಿ ಕಳಿಸಿದ್ರು, ಒಳ್ಳೇದಾಗ್ಲಿ ಹೋಗಿ ಅಂತ. ಸೊ ಇದು ಬೇಕಾಗಿತ್ತು ನನಗೆ. ನಾನು ಅವ್ರನ್ನ ಫಸ್ಟ್ ಟೈಮ್ ಭೇಟಿ ಮಾಡಿದಾಗ ಅವ್ರಿಗೆ ನಾನು ಹೀಗೆ ಇಂಟ್ರಡ್ಯೂಸ್ ಮಾಡ್ಕೋಬೇಕು ಅಂತ ಇತ್ತು, ಅನ್ನೋದು ಆಯಿತು. ಸೊ ತುಂಬ ಖುಷಿ ಆಯಿತು ಆಸ್ ಅ ಫ್ಯಾನ್ ಬಾಯ್. ಇನ್ನು ನಾನು ಆ ಎಕ್ಸೈಟ್ಮೆಂಟಲ್ಲೇ ಇದ್ದೀನಿ. ಈ ಪ್ರೆಸ್ ಮೀಟ್ ಜೊತೆಗಿಂತ ಅದು ಒಂದು ಎಕ್ಸ್ಟ್ರಾ ಎಕ್ಸೈಟ್ಮೆಂಟ್ ನನಗೆ. ಬಟ್ ಅದೇ ಇವಾಗ ಡೈಲಾಗ್ ಇದೆಯಲ್ಲ, ಪ್ರೀತಿಗೆ ಪುಸ್ತಕದ ಬದನೆಕಾಯಿ ಅಂದ್ರೆ ಲವ್ ಮ್ಯಾರೇಜ್ ಆಗೋದ್ರು ಅಂತ. ಸೊ ಹಾಗೆ ಆ ಕಾನ್ಸೆಪ್ಟಲ್ಲಿ ಅಂದರೆ ಇವತ್ತು ಗೋಸ್ಟಿಂಗು ನಮ್ಮ ಟೇಜರಲ್ಲಿ ಹೇಳಿದ್ವಿ, ಗೋಸ್ಟಿಂಗು, ಬ್ರೆಡ್ ಕ್ರಮಿಂಗು, ಗೋಸ್ಟಿಂಗ್ ಅಂದರೆ ಬೆಂಚಿಂಗ್ ಅಂತೆಲ್ಲ ಈ ಜನ್ಜಿ ಏನು ಸ್ಲ್ಯಾಂಗ್ ಇದೆ. ಇಷ್ಟೆಲ್ಲ ಜಂಜಾಟದ ನಡುವೆ ಮತ್ತೆ ನಿಮ್ಗೊಂದು ಅವಕಾಶ ಸಿಕ್ಕಿದ್ರೆ ಅಥವಾ ನಿಮ್ಗೆ ಆ ಒಂದು ನಂಬಿಕೆ ಕ್ರಿಯೇಟ್ ಆಗುತ್ತೆ, ಅಂದರೆ ಲವ್ ಒನ್ಸ್ ಮೋರ್ ನಿಮ್ಗೊಂದು ನಂಬಿಕೆ ಬರುತ್ತಾ, ಅಥವಾ ಅವಕಾಶ ಸಿಕ್ಕಿದ್ರೆ ಯಾರೋ ಒಬ್ಬರ ಮೇಲೆ ನಿಮ್ಗೆ ಪ್ರೀತಿ ಹುಟ್ಟಿದ್ರೆ ನೀವು ಆ ಧೈರ್ಯ ಮಾಡ್ತೀರಾ ಇವತ್ತಿನ ಜನ್ರೇಷನಲ್ಲಿ ಅನ್ನೋ ಒಂದಷ್ಟು ಪ್ರಶ್ನೆಗಳನ್ನ ಇಟ್ಕೊಂಡು ಸ್ಟಾರ್ಟ್ ಆಗಿರೋ ಸಿನಿಮಾ. ಐ ಥಿಂಕ್ ಜೆನ್ಸಿಗೆ ತುಂಬ ಕನೆಕ್ಟ್ ಆಗೋ, ಅಂದರೆ ಇವತ್ತಿನ ಜನ್ರೇಷನ್ಗೆ ಕನೆಕ್ಟ್ ಆಗುವಂಥ ಒಂದು ಸಬ್ಜೆಕ್ಟ್ ಇದು. ಸೊ ಅಂಡ್ ಎರಡು ದೇಶದಲ್ಲಿ ನಡೀತಿರೋದ್ರಿಂದ ನಾವು ಬರೀ ನಮ್ಮ ಸುತ್ತಮುತ್ತ ನಡೀತಿರೋದು ಅಷ್ಟೇ ಅಲ್ಲದೆ ಬೇರೆ ಕಡೆನೂ ಪ್ರೀತಿ ವ್ಯಾಖ್ಯಾನ ಏನಿದೆ ಅನ್ನೋದೆಲ್ಲನೂ ಒಂದಷ್ಟು ತುಂಬ ಚೆನ್ನಾಗಿ ಸ್ಕ್ರಿಪ್ಟ್ ಮಾಡಿದ್ದಾರೆ ಡೈರೆಕ್ಟರು. ಅವ್ರದ್ದು ಫಸ್ಟ್ ಸಿನಿಮಾ ಅಂತಾನೆ ಅನ್ಸಲ್ಲ, ಅಷ್ಟು ಡೀಟೇಲ್ ಆಗಿ ಮಾಡಿದ್ದಾರೆ. ಸೊ ಅದೇ ಜೆನ್ಸಿಗೆ ತುಂಬ ಕನೆಕ್ಟ್ ಆಗೋ ಒಂದು ಸ್ಟೋರಿ. ಖುಷಿ ಆಗುತ್ತೆ. ನಾವು ಅಂದ್ಕೊಂಡಿರೋ ಎಲ್ಲ ಹೆಂಗೆ ಅಂದರೆ ಒಂದಷ್ಟು ನಮ್ಮ ಇಂಡಸ್ಟ್ರಿ ಬಗ್ಗೆ ಒಂದಷ್ಟು ನೆಗೆಟಿವ್ ಹೇಳ್ತಾರಲ್ಲ, ಅಂದರೆ ಇವತ್ತಿನ ಮಟ್ಟಿಗೆ ಮೇ ಬಿ ಒಂದಷ್ಟು ಜನಕ್ಕೆ ಇದನ್ನು ಕೂಡ ಇನ್ನೊಬ್ರು ಹೊಸಬ್ರು ಸಿನಿಮಾ ಅಂತ ಅನ್ನಿಸ್ಬೋದೇನೋ. ಬಟ್ ಅದಕ್ಕೆ ನಾವೆಲ್ಲರೂ ಸ್ಟೇಜ್ ಮೇಲೆ ಅದಕ್ಕೆ ಹೇಳಿದ್, ನಾವು ಈಗೇನು ಮಾತಾಡಲ್ಲ, ನಮ್ಮ ಸಿನಿಮಾ ಆಚೆ ಬಂದಮೇಲೆ ನೀವು ಆ ಕ್ವಾಲಿಟಿ ಗೊತ್ತಾಗತ್ತೆ ಅಂತ. ಸೊ ಅಷ್ಟೇ, ಎಲ್ಲ ಆನೆಸ್ಟ್ ಆಗಿ ಒಂದು ಪ್ರಯತ್ನ ಪಡ್ತಾ ಇದೀವಿ ಮನ್ಸಿಂದ. ಅಂದರೆ ನನ್ಗೆ ಖುಷಿ ಆಗೋದೇನಂದ್ರೆ ನಮ್ಮ ಸಿನಿಮಾ ಟೀಮಲ್ಲಿ ಇರೋರು ಎಲ್ಲರೂ, ಟೆಕ್ನಿಷಿಯನ್ಸ್ ಇರ್ಬೋದು, ಆರ್ಟಿಸ್ಟ್ ಇರ್ಬೋದು, ಮೆಜಾರಿಟಿ ಹೊಸಬ್ರು ಇರೋದು ಇನ್ಕ್ಲೂಡಿಂಗ್ ಮೀ, ಎಲ್ರಿಗೂ ಸಿನಿಮಾ ಅಂದರೆ ತುಂಬ ಪ್ರೀತಿ, ತುಂಬ ಶ್ರದ್ಧೆಯಿಂದ ಕೆಲಸ ಮಾಡ್ತಾ ಇದ್ದಾರೆ. ಸೊ ಆ ಶ್ರದ್ಧೆಗೆ ಒಂದು ಒಳ್ಳೆ ಪ್ರತಿಫಲ ಸಿಗುತ್ತೆ ಅಂತ ಅಂದ್ಕೊಂಡಿದ್ದೀವಿ. ಆ್ಯಂಡ್ ವಿಷನ್ ಬೇರೆ ಇದೆ ಡೈರೆಕ್ಟರ್ದು. ನಮ್ದು ಏನೇ ಸೈಡ್ಗೆ ಇಟ್ಬಿಟ್ರು ಡೈರೆಕ್ಟರ್ ವಿಷನ್ನೇ ಬೇರೆ ಇದೆ. ಸೊ ಐ ಥಿಂಕ್ ಜನಕ್ಕೆ ಇಷ್ಟ ಆಗುತ್ತೆ ಅನ್ಸುತ್ತೆ. ಎಸ್, ಸೋಷಿಯಲ್ ಮೀಡಿಯಾದಲ್ಲಿ ಆರ್ ಕೆ ಚಂದನ್ ಅವರು ಕ್ವಾಡ್ಲೆ ಕಿಚನ್ ನಂತರ ಬಿಗ್ ಬಾಸ್ ಹೋಗ್ತಾರೆ ಅಂತ ಹೇಳ್ಬಿಟ್ಟು ಈಗ ಕೂಡ ಹರಿದಾಡ್ತಾ ಇದೆ. ಆ ವಿಚಾರ ನಿಮಗೂ ಕೂಡ ಬಂದಿರುತ್ತೆ. ಬಟ್ ನೀವು ಸಿನಿಮಾವನ್ನು ಒಪ್ಕೊಂತಾ ಇದ್ದೀರಾ, ನೀವು ಬಿಗ್ ಬಾಸ್ ಹೋಗ್ತೀರಾ ಅಂತಂದ್ರೆ ನೀವು ಆಸ್ಟ್ರೇಲಿಯಾಗೆ ಹಾರ್ತಾ ಇದ್ದೀರಾ. ಸೊ ಏನು ಹೇಳ್ತೀರಾ, ಬಂದಿತ್ತಾ ಆಫರು, ಹೆಂಗೆ ಅಂತ? ಈ ಸೀಸನ್ ಬಂದಿತ್ತು. ಬಟ್ ಅದೇ ಈ ಕಮಿಟ್ಮೆಂಟ್ಗಳು ಆಲ್ರೆಡಿ ಇದೆಲ್ಲ ತೀರಾ ಹಿಂದೆನೆ ಕಮಿಟ್ಮೆಂಟ್ ಅಗ್ರಿಮೆಂಟ್ ಆಗಿರೋದು. ಆ್ಯಂಡ್ ವೀಸಾ ಪ್ರೊಸೆಸ್ಗೆ ಡಾಕ್ಯುಮೆಂಟೇಶನ್ ಆಗೋಗಿತ್ತು. ಸೊ ಆ ಕಾರಣದಿಂದ ಈ ಸೀಸನ್ ಹೋಗ್ತೀವಿ. ಫಸ್ಟ್ ಶೆಡ್ಯೂಲ್ ಏನಾದರೂ ಆಸ್ಟ್ರೇಲಿಯಾದಲ್ಲಿ ಮುಗಿಸ್ಕೊಬಂದು ಸೆಕೆಂಡ್ ಅಂದರೆ ವೈಲ್ಡ್ ಕಾರ್ಡ್ ಎಂಟ್ರಿ ಏನಾದರೂ ಕೊಡ್ತೀರಾ ಅಂತ? ಇಲ್ಲ, ಇವ್ರು ಬಿಡಲ್ವಲ್ಲ. ಇವ್ರದ್ದು ಅಂದರೆ ನಾನು ಇವಾಗ ಇದ್ರ ಜೊತೆಗೆ ಇನ್ನೊಂದು ಸಿನಿಮಾ ಪ್ಯಾರಲಲ್ಲಿ ನಡೀತಾ ಇದೆ, ಶೂಟಿಂಗ್ ನಡೀತಾ ಇದೆ. ಸೊ ಅವ್ರದ್ದು ಕೂಡ ಅಗ್ರಿಮೆಂಟ್ ಸಮಸ್ಯೆಗಳಾಗತ್ತೆ, ಅವ್ರದ್ದು ಲೀಗಲ್ ಸಮಸ್ಯೆಗಳಾಗತ್ತೆ. ಸೊ ನಂದು ಇವಾಗ ಬಿಂಗೋ ರಿಲೀಸ್ ಇದೆ, ಇನ್ನೊಂದು ಸಿನಿಮಾಗೆ ಶೂಟಿಂಗ್ ಕಂಪ್ಲೀಟ್ ಮಾಡಬೇಕು. ಅದಾದಮೇಲೆ ಇವ್ರದ್ದು ಇಯರ್ ಎಂಡ್ ಅಷ್ಟಲ್ಲಿ ಇದು ಸ್ಟಾರ್ಟ್ ಆಗಬೇಕು. ಬೆಂಗಳೂರು ಆದರೆ ಬೆಂಗಳೂರು, ಆಸ್ಟ್ರೇಲಿಯಾದ ಆಸ್ಟ್ರೇಲಿಯಾ. ಸೊ ಇಷ್ಟು ಕಮಿಟ್ಮೆಂಟ್ ಇರೋದ್ರಿಂದ ಯಾರಿಗೆ ಬಿಟ್ಟು ಹೋದ್ರೂ ಅದು ನನಗೆ ಲೀಗಲಿ ಸಮಸ್ಯೆ ಆಗುತ್ತೆ. ಆ್ಯಂಡ್ ಅದು ಸರಿನೂ ಅಲ್ಲ. ಅಂದರೆ ಆಲ್ರೆಡಿ ಇವರೆಲ್ಲ ಅಡ್ವಾನ್ಸ್ ಪೇ ಮಾಡಿರೋರು. ಸೊ ಫಸ್ಟ್ ಪ್ರಯಾರಿಟಿನಲ್ಲಿ ಕೆಲಸ ಮುಗಿಸ್ಬೇಕು. ಸೊ ಹಾಗಾಗಿ ಹೇಳಿದೆ, ಆ್ಯಂಡ್ ಅವರು ಕೂಡ ಅದು ಅರ್ಥ ಮಾಡ್ಕೊಂಡ್ರು, ಓಕೆ ಒಳ್ಳೇದಾಗಲಿ ಬಿಟ್ಬಿಟ್ರು ಅಷ್ಟೇ. ಎಸ್, ಜೀವಿತ ವಸಿಷ್ಠ ಅವ್ರು ನಿಮ್ಗೆ ಗೊತ್ತಿರ್ಬೋದು ಅನ್ಸುತ್ತೆ. ಸೊ ಅವರು ನಿಮ್ಮ ಜೊತೆ ಆಕ್ಟ್ ಮಾಡಬೇಕು ಅಂತ ತುಂಬಾ ಆಸೆಯನ್ನ ಇಟ್ಕೊಂಡಿದ್ದಾರಂತೆ. ಸೊ ಯಾವಾಗ ಚಾನ್ಸ್ ಕೊಡ್ತೀರಾ ಅವ್ರಿಗೆ? ಜೀವಿತ ವಸಿಷ್ಠ ಅವರ ನಮ್ಮ ಮರ್ಯಾದೆ ರಾವಣ ಸೀರಿಯಲ್ ಅವ್ರು ಯಾವಾಗ ಹೇಳಿದ್ರು ನಿಮ್ಗೆ ಅದನ್ನ? ನನ್ನ ಹತ್ರನೇ ಹೇಳಿದ್ರು, ನನ್ನ ಇಂಟರ್ವ್ಯೂ ಅಲ್ಲೇ ಹೇಳಿದ್ರು. ಇಂಟರ್ವ್ಯೂಲ್ಲಿ ಹೇಳಿದಾರೆ ಇದನ್ನ? ಓಹ್, ಥ್ಯಾಂಕ್ ಯು ಜೀವಿತ ಅವರೇ. ಇದು ಅವ್ರು ನನಗೆ ಯಾವತ್ತೂ ಹೇಳಿಲ್ಲ ಸರ್. ಇದನ್ನ ಎಷ್ಟು ಸಲ ಎದುರು ಬದ್ರು ಸಿಕ್ಕಿದ್ದಾರೆ, ಯಾವತ್ತೂ ಹೇಳಿಲ್ಲ. ಖಂಡಿತವಾಗ್ಲೂ ನಮ್ಮ ಬಿಂಗೋ ಸಿನಿಮಾದಲ್ಲಿ ಡಬ್ಬಿಂಗ್ ಮಾಡ್ಕೊಟ್ಟಿದ್ದಾರೆ ಗೊತ್ತಾ ಅವ್ರು ನಮ್ಮ ಹೀರೋಯಿನ್ಗೆ. ಯಾಕಂದ್ರೆ ನಮ್ಮ ಹೀರೋಯಿನ್ ಹುಬ್ಳಿಯವರು, ಅವರು ಆಕ್ಟ್ ಮಾಡ್ಬೇಕಾದ್ರೆ ನಮ್ಗೆ ಅದೊಂದಿತ್ತು ತಲೆಯಲ್ಲಿ. ಅಂದ್ರೆ ಅವ್ರಿಗೆ ಪಾಪ ಬೆಂಗಳೂರು ಕನ್ನಡ ಮಾತಾಡ್ತಾರೆ, ಬಟ್ ಅಲ್ಲಿ ಇಲ್ಲಿ ಸ್ವಲ್ಪ ಅದು ಹುಬ್ಳಿ ಸ್ಲ್ಯಾಂಗ್ ಸ್ವಲ್ಪ ಬರೋದು, ಅಂದ್ರೆ ಒಂದು ಉಚ್ಚಾರಣೆಯಲ್ಲಿ. ಸೊ ಅವಾಗ ನಾವು ಡೈರೆಕ್ಟರ್ ಅನ್ಕೊಂಡಿದ್ವಿ, ನೋಡೋಣ ಆದ್ರೆ ಇವ್ರ ಕೈಲಿ ಡಬ್ ಮಾಡ್ಸೋಣ, ಅಕಸ್ಮಾತ್ ನಮಗೆ ಅದು ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ ಅಂದ್ರೆ ಬೇರೆ ಕಡೆ ಟ್ರೈ ಮಾಡೋಣ ಅಂತ. ಆವಾಗ ಒಂದಷ್ಟು ಡಬ್ಬಿಂಗ್ ರೆಗ್ಯುಲರ್ ಆರ್ಟಿಸ್ಟ್ ವಾಯ್ಸ್ ಡಬ್ ಮಾಡ್ತಾರಲ್ಲ, ಅವ್ರ ಆರ್ಟಿಸ್ಟ್ ವಾಯ್ಸ್ಗಳು ಬಂತು. ಬಟ್ ಕೆಲವ್ರದ್ದು ಇವ್ರ ಫೇಸಿಗೆ ಸೂಟ್ ಆಗ್ತಿರ್ಲಿಲ್ಲ, ಇನ್ನು ಕೆಲವ್ರದ್ದು ನಮಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗ್ತಿರ್ಲಿಲ್ಲ. ಆವಾಗ ಲಾಸ್ಟ್ ಆಪ್ಷನ್ ನಮ್ಗೆ ಎಲ್ಲರದು ಮುಗ್ದೋಗಿದ್ದು ಇದೊಂದು ಕ್ಯಾರೆಕ್ಟರ್ ಬಿಟ್ಟು,
ಅವಾಗ ಲಾಸ್ಟ್ ಆಪ್ಷನ್ ಏನ್ ಮಾಡೋದು ಅಂತ ಅನ್ಕೊಂಡೆ. ಅವಾಗ ಇವ್ರದ್ದು ಯಾವ್ದೋ ಸ್ಟೇಟಸ್ ನೋಡಿದೆ, ಇವ್ರು ಯಾವ್ದೋ ಅವ್ರದ್ದು ಯಾವ್ದೋ ಸೀರಿಯಲ್ ಬೈಟ್ಸ್ ಕೊಡ್ತಾ ಇರೋದು. ಅವಾಗ ನಮ್ಮ ಡೈರೆಕ್ಟರ್ಗೆ ಸರ್ ಇವ್ರನ್ನ ಕೇಳೋಣ ನಮ್ಮ ಫ್ರೆಂಡು ಅಂದೆ. ಸರಿ ಕರ್ಸಿ ಸರ್ ಅಂದ್ರು. ಅವ್ರು ನಾನು ಡೌಟಲ್ಲೇ ಕೇಳಿದೆ, ಅಂದ್ರೆ ಹೆಂಗ್ ಕೇಳೋದು, ಬಂದು ಡಬ್ ಮಾಡ್ಕೊಡಿ ಅಂತಲ್ಲ. ಅವ್ರು ಸೀರಿಯಲ್ ಮಾಡ್ತಾ ಇದಾರೆ, ಅವ್ರು ಚೆನ್ನಾಗಿ ಆಗ್ತಾ ಇತ್ತು, ಶ್ರೀದೇವಿ ಮಹಾತ್ಮೆ ಅಂತ ಒಂದು ಸೀರಿಯಲ್ ಮಾಡ್ತಾ ಇದ್ರು. ಅವಾಗ ಸಡನ್ ಆಗಿ ಫೋನ್ ಬಂದು ಡಬ್ಬಿಂಗ್ ಮಾಡಿ ಅಂದ್ರೆ ಹೆಂಗೆ, ಅವ್ರಿಗದು ಆಕ್ವರ್ಡ್ ಅನ್ಸ್ಬಾರ್ದು, ಅಥವಾ ಏನಪ್ಪ ಫ್ರೆಂಡ್ಶಿಪ್ ಅಂತ ಅನ್ಕೊಂಡ್ರೆ ಈ ತರ ಮಾತಾಡ್ಬಿಟ್ರಿ ಇವ್ರು ಅಂದ್ಬಿಟ್ಟು. ಸೊ ತುಂಬಾ ಒಂಥರ ಡೌಟಲ್ಲೇ ಕೇಳಿದೆ, ನಿಮ್ಗೆ ಓಕೆ ಅಂದ್ರೆ ಮಾಡಿ, ಇಲ್ಲಾಂದ್ರೆ ಪಾಪ ಅವ್ರು ಅಯ್ಯೋ ಅದಕ್ಕೆ ಯಾಕೆ ಇಷ್ಟೊಂದು ಕೇಳ್ತೀರಾ, ಎಲ್ಲಿ ನಾಳೆ ನಾನು ಒಂದೇ ದಿನ ಫ್ರೀ ಇರೋದು, ಶೂಟಿಂಗ್ ಬ್ರೇಕ್ ಇದೆ, ನಿಮ್ಗೆ ಓಕೆ ಅಂದ್ರೆ ಬರ್ತೀನಿ ಅಂದ್ರು. ನಮಗೂ ನೀವು ನಾಳೆ ಬಂದ್ರೆ ಒಳ್ಳೇದಂತ ಹೇಳಿದ್ವಿ. ಪಾಪ ಬಂದು ಮಾಡ್ಕೊಟ್ಟು ಹೋದು, ಚೆನ್ನಾಗಿ ಸೂಟ್ ಆಗಿದೆ ಆಕ್ಚುಲಿ ಹೀರೋಯಿನ್ ವಾಯ್ಸ್ಗೆ. ಸೊ ಖುಷಿ ಆಯ್ತು. ಬಟ್ ಅವ್ರು ಯಾವತ್ತು ನನಗೆ ಆಕ್ಟ್ ಮಾಡಬೇಕು ಜೊತೆನಲ್ಲಿ ಅನ್ನೋದೇನು ಹೇಳಿರ್ಲಿಲ್ಲ. ಬಟ್ ನೋಡೋಣ ಅವಕಾಶಗಳು ಹೆಂಗ್ ಬರುತ್ತೆ ಅಂತ ಬಂದಾಗ ನಮಗೂ ಖುಷಿನೇ ಆಕ್ಟ್ ಮಾಡೋದಕ್ಕೆ. ಶಿ ಇಸ್ ಅ ವೆರಿ ಗುಡ್ ಫ್ರೆಂಡ್ ಆಫ್ ಮೈ. ನಾನು ಮೊನ್ನೆ ಕೇಳಿದ್ದೆ ಸೆಟ್ ವಿಸಿಟ್ ಹೋದಾಗ, ಕೇಳ್ತಾ ಇರ್ಬೇಕಾದ್ರೆ ಯಾವ ನಟನ ಜೊತೆಗೆ ಆಕ್ಟ್ ಮಾಡ್ಬೇಕು ಅಂತ ಕೇಳಿದ್ರೆ, ಅವರು ನಿಮ್ಮ ಒಂದು ಸಿನಿಮಾ ಥಾಟ್ ಪ್ರೋಸೆಸ್ ಆಗಿರ್ಬೋದು, ನಿಮ್ಮ ಒಂದು ಸಿನಿಮಾದ ಮೇಲೆ ಇರುವಂತಹ ಫ್ಯಾಷನ್ ಆಗಿರ್ಬೋದು, ಅದನ್ನೆಲ್ಲ ನೋಡ್ಬಿಟ್ಟು ಆರ್ ಕೆ ಚಂದನ್ ಅವರೊಟ್ಟಿಗೆ ನಾನು ಆಕ್ಟ್ ಮಾಡ್ಬೇಕು ಅನ್ನೋಂಥ ಆಸೆ ಇದೆ ಅಂತ ಹೇಳ್ಬಿಟ್ಟು ಹೇಳಿದ್ರು. ತುಂಬಾ ಸೊ ಖುಷಿ ಆಯ್ತು ಇದನ್ನ ಕೇಳಿ. ನಾನ್ ಈಗ ಹೀರೋಯಿನ್ಸ್ ಅಂದ್ಮೇಲೆ ದೊಡ್ಡ ನಟರನ್ನ ಹೆಸರ ಅವರು ಸ್ಟಾರ್ಸ್ ಜೊತೆ ಆಕ್ಟ್ ಮಾಡ್ತಾರೆ, ಆಕ್ಟ್ ಮಾಡ್ಬೇಕು, ಅವಾಗ ನೇಮ್ ಅಂಡ್ ಫೇಮ್ ಬರುತ್ತೆ ಅಂತ ಅನ್ಕೊಂಡು. ಬಟ್ ನಿಮ್ಮ ಒಂದು ನಿಮ್ಮ ಮಾತುಗಾರಿಕೆಗೆ ಪ್ಲಸ್ ನಿಮ್ಮ ಒಂದು ಸಿನಿಮಾಗೆ ಇಟ್ಟಿರುವಂತಹ ಒಂದು ಆಸಕ್ತಿಗೆ ಅವ್ರು ಫಿದಾಗ್ಬಿಟ್ಟಿದ್ದಾರೆ. ಥ್ಯಾಂಕ್ ಯು ವೆರಿ ಮಚ್ ಜೀವಿತ ಅವರೇ. ನಂಗೆ ನಿಜವಾಗ್ಲೂ ಖುಷಿ ಆಗ್ತದೆ. ಬಿಕಾಸ್ ಇವ್ರು ಹೇಳ್ದಂಗೆ ಯಾರನ್ನೇ ಒಬ್ರನ್ನ ಕೇಳಿದ್ರು ನೀವು ಯಾವ ಹೀರೋ ಜೊತೆ ಆಕ್ಟ್ ಮಾಡ್ಬೇಕಂದ್ರೆ ಎಲ್ಲ ಅಫ್ಕೋರ್ಸ್ ದೊಡ್ಡ ಸ್ಟಾರ್, ಅದು ತಪ್ಪಲ್ಲ. ಅದು ಎಲ್ರಿಗೂ ಒಂದು ಆಸೆ ಇರುತ್ತೆ ದೊಡ್ಡ ಸ್ಟಾರ್ಗಳ ಜೊತೆ ಆಕ್ಟ್ ಮಾಡ್ಬೇಕು. ಈಗ ನನಗೂ ಸಡನ್ ಆಗಿ ನೀವು ಮೇ ಬಿ ಕೇಳಿದ್ರೆ ನಾನು ಯಾವ್ದಾದ್ರು ದೊಡ್ಡ ಹೀರೋಯಿನ್, ಅದು ನ್ಯಾಚುರಲ್ ಹ್ಯೂಮನ್ ಇದದು ಇನ್ಸ್ಟಿಂಕ್ಟ್ ಅದು. ಬಟ್ ನೀವು ನನ್ನ ಹೆಸರು ಹೇಳಿದ್ದೀರಾ, ತುಂಬಾ ಥ್ಯಾಂಕ್ಸ್. ಅಂಡ್ ಆದಷ್ಟು ಬೇಗ ಒಟ್ಟಿಗೆ ವರ್ಕ್ ಮಾಡೋಣ. ಎಸ್, ಲಾಸ್ಟ್ ಕ್ವಶನ್ ಒಂದು ಹೇಳ್ತೀನಿ. ಲಾಸ್ಟ್ 2 ವಿಚಾರಗಳ ಬಗ್ಗೆ ನಾವು ಇಂಟರ್ವ್ಯೂ ಅಲ್ಲಿ ಮಾತಾಡಿದ್ರಿ. ಅದಕ್ಕೆ ಪಾಸಿಟಿವ್ ಬರ್ತಾ ಇದೆ, ನೆಗೆಟಿವ್ ಬರ್ತಾ ಇದೆ, ಸ್ಟಿಲ್ ಗೋಯಿಂಗ್ ಆನ್. ಅದು ಹೌದಾ? ಸ್ಟಿಲ್ ಅದು ಇನ್ಸ್ಟಾಗ್ರಾಮ್ ಅಲ್ಲಿ ದಿನಕ್ಕೆ ಏನಿಲ್ಲ ಅಂದ್ರೂ ಒಂದು 30-40 ನೋಟಿಫಿಕೇಶನ್ಸ್ ಬರ್ತಾನೆ ಇರುತ್ತೆ. ಸೊ ಏನ್ ಹೇಳ್ತೀರಾ? ಬಿಕಾಸ್ ಯಾಕಂತಂದ್ರೆ ಸಾಕಷ್ಟು ಜನ, ಆಲ್ಮೋಸ್ಟ್ ನನಗನ್ಸಿರೋ ಪ್ರಕಾರ ಒಂದು 85% ಪಾಸಿಟಿವ್ ಇದೆ. ಸೊ ಎಲ್ಲ ಒಂದ್ ಕಡೆ 15% ಮಾತ್ರ ನೆಗೆಟಿವ್ ಇದೆ. ಬಟ್ ಸ್ಟಾರ್ಟಿಂಗ್ ಬಂದಿದ್ದು ನಮ್ಗೆ ನೆಗೆಟಿವ್, ಬಟ್ ಅದಾದ ನಂತರ ಫುಲ್ ಪಾಸಿಟಿವ್ ಕನ್ವರ್ಟ್ ಆಗಿದೆ. ಬಿಕಾಸ್ ಯಾಕಂದ್ರೆ ಪ್ರಾಕ್ಟಿಕಲಿ ಅರ್ಥ ಮಾಡ್ಕೊಳಕ್ ಶುರು ಮಾಡಿದ್ರು. ಏನ್ ಹೇಳ್ತೀರಾ? ಇಲ್ಲ, ಅದೇ ಆವಾಗ ನಾನು ನಿಮ್ಮ ಜೊತೆ ಚರ್ಚೆ ಮಾಡಿದ್ದೆ ಅಲ್ವಾ, ಅದು ಆ ಟೈಮಲ್ಲಿ ಏನಾಯ್ತು ಅಂತ ನಂಗೆ ಗೊತ್ತಿಲ್ಲ ಆಯ್ತಾ. ಆ ಒಂದು ಪರ್ಟಿಕ್ಯುಲರ್ ಟೈಮಲ್ಲಿ ಬಹಳಷ್ಟು ಒಂದಷ್ಟು ಅಕೌಂಟ್ಸು ನನಗೆ ಥ್ರೆಟ್ನಿಂಗ್ ಮೆಸೇಜ್ ಕಳಿಸಿದ್ದು ಇದೆ. ಅಂದರೆ ನೀನು ಕೊಡ್ತಿರೋ ಇಂಟರ್ವ್ಯೂಸು ಒಂದು ಚಾನಲಲ್ಲಿ ಕೊಟ್ಟು ಅದು ಏನೋ ಚೆನ್ನಾಗಾಯ್ತು ಅಂದರೆ ಓಕೆ ಅನ್ಬೋದು. ನೀನು ಯಾವುದೇ ಕಡೆ ಕೂತು ಮಾತಾಡಿದ್ರು ಎಲ್ಲನೂ ವೈರಲ್ ಆಗ್ತಾ ಇದೆ. ಸೊ ನೀನು ಜನಕ್ಕೆ ರೀಚ್ ಆಗ್ತಿದ್ಯಾ, ನಿನ್ನ ಬಗ್ಗೆ ಹೆಣ್ಮಕ್ಳು ಗ್ರೀನ್ ಫಾರೆಸ್ಟ್, ಗ್ರೀನ್ ಫ್ಲಾಗ್ ಅಂತೆಲ್ಲ ರೀಲ್ಸ್ ಮಾಡ್ತಾ ಇದ್ದಾರೆ. ಇದೆಲ್ಲ ನೋಡಿದ್ರೆ ನೀನು ಏನೋ ಒಂದು ನಿನಗೊಂದು ಚೂರು ಪ್ಲಸ್ ಆಗಿಬಿಡುತ್ತೆ ಅಂತ ಅನ್ನಿಸ್ತಿದೆ, ನೀನು ಬೆಳೆದು ಬಿಡ್ತೀಯ ಅನ್ನಿಸ್ತಿದೆ. ಸೊ ನೀನು ಬೆಳಿಬಾರ್ದು, ನಿನಗೆ ನಾವು ನೆಗೆಟಿವ್ ಟ್ರೆಂಡ್ ಸ್ಟಾರ್ಟ್ ಮಾಡ್ತೀವಿ ಅಂತ ನನಗೆ ಥ್ರೆಟ್ನಿಂಗ್ ಮೆಸೇಜ್ ಕಳಿಸಿದ್ದು ಇದೆ. ಆ್ಯಂಡ್ ಅವ್ರು ಅದನ್ನೇ ಮಾಡಿದ್ದು, ಅದನ್ನೇ ನಾನು ನಿಮ್ಗೆ ಅವಾಗ ಇನ್ಫಾರ್ಮ್ ಮಾಡಿದ್ದು. ಇವರು ನನಗೆ ಈ ಥರ ಹೇಳಿದ್ರು, ಅಂಥವ್ರೇ ಮಾಡ್ತಾ ಇದ್ದಾರೆ ಇಲ್ಲಿ ಅಂತ. ಮೇ ಬಿ ಅವರೆಲ್ಲ ಒಂದಷ್ಟು ಜನ ಸೇರಿ ಮಾಡಿದ್ರು, ಅದೇನಕ್ಕೆ ಅಂತ ಗೊತ್ತಿಲ್ಲ. ಬಿಕಾಸ್ ನಾನೇನು ಇವಾಗ ಐಮ್ ಸ್ಟಿಲ್ ಅ ಬಿಗಿನರ್ ಅಲ್ವಾ, ನಾನೇನು ಸಿನಿಮಾ ನಂದು ಇನ್ನೂ ಅದು ರಿಲೀಸ್ ಆಗಿಲ್ಲ, ಒಂದಷ್ಟು ಇಂಟರ್ವ್ಯೂಸ್ ಅಷ್ಟೇ ಮಾಡಿರೋ. ಅದು ಏನಕ್ಕೆ ಅಂದರೆ ನಾನು ಜನಕ್ಕೆ ಪರಿಚಯ ಆಗಬೇಕು, ಕಲಾವಿದ ಅಂದಮೇಲೆ ನಾನು ಜನಕ್ಕೆ ಪರಿಚಯ ಆಗಬೇಕು. ನನ್ನ ಪರಿಚಯ ಆದಾಗ ನನ್ನ ಸಿನಿಮಾ ಬಗ್ಗೆ ಮಾತಾಡಿದಾಗ ಇನ್ನೊಂದಷ್ಟು ಜನಕ್ಕೆ ತಲುಪುತ್ತೆ. ಅದಷ್ಟೇ ನನ್ನ ಉದ್ದೇಶ ಇರೋದು. ನಾನು ಸೋಷಿಯಲ್ ಮೀಡಿಯಲ್ಲಿ ಬಂದು ಏನೋ ಈ ಥರ ಇಂಟರ್ವ್ಯೂ ಕೊಟ್ಟು ಫೇಮಸ್ ಆಗ್ಬಿಡ್ಬೇಕು, ಫೇಮಸ್ ಆಗಿ ಈಗ ಎಷ್ಟೊಂದು ಜನ ಈ ಥರ ಮಾಡೋದು ಏನಕ್ಕೆ ಅಂತ ಬಿಗ್ ಬಾಸ್ಗೆ ಹೋಗ್ಬೇಕು ಅನ್ನೋ ಥರ. ನನಗೆ ನಾನು ದುರಂಕಾರದಲ್ಲಿ ಹೇಳ್ತಿಲ್ಲ, ನಾನು ತುಂಬ ಖುಷಿಯಿಂದ ಹೇಳ್ತೀನಿ. ನಾನು ಕಲರ್ಸಲ್ಲಿ ವರ್ಕ್ ಮಾಡಿದ್ದು, ಕಲರ್ಸಿಂದನೇ ನಾನು ಆ್ಯಕ್ಟರಾಗಿ ಲಾಂಚ್ ಆಗಿದ್ದು. ಆ ಚಾನಲ್ಗೆ ನಾನು ಎಷ್ಟು ಋಣಿಯಾಗಿದ್ದೀನಿ ಅಂದರೆ ಕ್ವಾರ್ಟರ್ ಕಿಚನ್ ಅದಕ್ಕೆ ಮಾಡಿಕೊಟ್ಟಿದ್ದು. ನಾನು ಅದು ಬಿಟ್ಟರೆ ಬೇರೆ ಯಾವುದೂ ಚಾನಲಲ್ಲಿ ಜಾಸ್ತಿ ವರ್ಕ್ ಇತ್ತೀಚೆಗೆ ಉದಯ ಟಿವಿನಲ್ಲಿ ಮಾಡಿಕೊಟ್ಟಿದ್ದು, ಬಿಕಾಸ್ ಅದು ನಂಗೆ ಗೊತ್ತಿರೋ ತಂಡ ಅನ್ನೋ ಕಾರಣಕ್ಕೆ. ಅದು ಬಿಟ್ಟರೆ ನನಗೆ ಈ ಸೀಸನ್ನು ಸೇರಿಸಿ ಸುಮಾರು 4 ಸಲ ಬಿಗ್ ಬಾಸ್ ಅವಕಾಶ ಬಂದಿದೆ. ನಾನು ನನ್ನ ವೈಯಕ್ತಿಕ ಅಥವಾ ಪ್ರೊಫೆಷ್ನಲ್ ರೀಸನ್ಸ್ಗೆ ಹೋಗಿಲ್ಲ. ಸೊ ನಾನು ಯಾವತ್ತೂ ಸೋಷಿಯಲ್ ಮೀಡಿಯಾನ ನಾನು ಫೇಮಸ್ ಆಗ್ಬಿಡ್ಬೇಕು, ಫೇಮಸ್ ಆಗಿ ಇನ್ನೆಲ್ಲೋ ಹೋಗ್ಬಿಡ್ಬೇಕು, ಆ ಇಂಟೆನ್ಷನ್ಗೆ ಮಾಡಿದ್ದೇ ಅಲ್ಲ. ನಾನು ಹಂಗೆ ಮಾಡಬೇಕು ಅನ್ನಂಗಿದ್ರೆ ಎಷ್ಟೋ ವರ್ಷದಿಂದ ಮಾಡ್ಕೊಂಬರ್ಬೋದಿತ್ತು. ಈಗ ಏನಕ್ಕೆ ನಾನು ಇಂಟರ್ವ್ಯೂಸ್ ಕೊಡ್ತಿರೋದಂటే ನನ್ನ ಸಿನಿಮಾ ಬರ್ತಾ ಇದೆ, ಸೊ ನಾನು ಜನಕ್ಕೆ ಹತ್ರ ಆಗಬೇಕು ಅನ್ನೋ ಕಾರಣಕ್ಕೆ. ಆ್ಯಂಡ್ ನಾವು ಮಾತಾಡಿದ್ದೆಲ್ಲ ರೆಲೆವೆಂಟ್ ಕ್ವೆಶನ್ಸ್. ನಾವೆಲ್ಲೂ ಅವ್ರು ಸರಿ ಇಲ್ಲ, ಇವ್ರು ಸರಿ ಇಲ್ಲ, ಯಾರನ್ನೂ ದೂಷಿಸಿಲ್ಲ, ಇರೋದನ್ನ ಮಾತಾಡಿದ್ದೀನಿ. ಅದು ಮಾತಾಡಿರೋದಕ್ಕೆ ನೀವು ಹೇಳಿದಂಗೆ 85% ನೀವು ಲೇಟಾಗಿ ರಿಯಲೈಸ್ ಆಯಿತು ಅಂತ ಹೇಳಿದ್ರಿ. ಸೊ ಅದಷ್ಟೇ, ನಾವು ಎಲ್ಲೂ ಯಾವುದೂ ತೀರಾ ತಲೆ ಹೋಗೋ ಏನೋ ಬಾಯಿಗೆ ಬಂದಂಗೆ ಮಾತಾಡಿದಂತಿಲ್ಲ, ರೆಲೆವೆಂಟ್ ಕ್ವೆಶನ್ಸೇ ಮಾತಾಡಿರೋದು. ಬಟ್ ಮೇ ಬಿ ಅದೇ ನಾನು ಹೇಳಿದ್ನಲ್ಲ, ಒಂದಷ್ಟು ಜನ ನನಗೆ ಮೆಸೇಜ್ ಕಳಿಸಿದ್ರು ಅಂತ, ನಿನಗೆ ಮಾಡ್ತೀವಿ ನಾವು, ನಿನ್ನ ನೆಗೆಟಿವ್ ಟ್ರೆಂಡ್ ಮಾಡ್ತೀವಿ, ನಿನ್ನ ಬೆಳೆಯೋಕ್ಕೆ ಬಿಡಲ್ಲ ಅಂತ ಹೇಳಿ ಮಾಡಿದವರೇ ಇದ್ದಾರೆ. ಅದನ್ನೊಂದಷ್ಟು 2 ಅಕೌಂಟ್ ನಾನು ಶೇರು ಮಾಡಿದ್ದೆ, ಈ ಥರ ಬೇಕಂತ ಮಾಡ್ತಿದ್ದಾರೆ ಅಂತ.
ಬಟ್ ಅದರಿಂದ ಅವ್ರಿಗೆ ಏನು ಖುಷಿ ಕೊಡುತ್ತೋ ಏನೋ ಗೊತ್ತಿಲ್ಲ. ಬಟ್ ನಾವು ಆನೆಸ್ಟಾಗಿ ಕೆಲಸ ಮಾಡ್ತಿರೋದ್ರಿಂದ ನೀವು ಹೇಳ್ದಂಗೆ ಅದು ಇವೆನ್ಚುಲಿ ಅದು ಪಾಸಿಟಿವ್ ಆಗಿ ಟರ್ನ್ ಆಯಿತು ಅಂತ ಹೇಳಿದ್ರಲ್ಲ ಅಷ್ಟೇ. ನಾವು ಜಾಸ್ತಿ ರಿಯಾಕ್ಟ್ ಮಾಡೋಕೆ ಆ ಟೈಮಲ್ಲಿ ಪಾಪ ನೀವು ತುಂಬ ಥ್ಯಾಂಕ್ಸ್ ಹೇಳ್ಬೇಕು ನಿಮಗೆ. ನೀವು ಒಂದು ಕ್ಲಾರಿಫಿಕೇಶನ್ ವಿಡಿಯೋ ಅಪ್ಲೋಡ್ ಮಾಡ್ತೀನಿ ನಮ್ಮ ಚಾನಲಿಂದ ಅಂತೆಲ್ಲ ನೀವು ಹೇಳಿದ್ರಿ. ಬಟ್ ಅದನ್ನು ಮಾಡಿದಿದ್ರೆ ಮತ್ತೆ ಏನಾಗಿರೋದು ಅವ್ರಿಗೆ ಇನ್ನೊಂದಷ್ಟು ಎಕ್ಸ್ಟ್ರಾ ಬೂಸ್ಟ್ ಮಾಡ್ದಂಗೆ ಆಗಿರೋದು. ನಾವು ಮಾಡ್ತಿರೋದು ವರ್ಕ್ ಆಗ್ತಿದೆ ಅಂತ ಅಂದ್ಕೊಂಡು ಇನ್ನೂ ಜಾಸ್ತಿ ಮಾಡಿರೋರು. ಅದನ್ನ ಇಗ್ನೋರ್ ಮಾಡಿದ್ರಿಂದ ಅದು ಗ್ರ್ಯಾಜುಲಿ ಕಡಿಮೆ ಆಗೋಯ್ತು. ಸೊ ಅದಷ್ಟೇ ಪಾಸಿಟಿವ್ ನೆಗೆಟಿವ್ ಇರುತ್ತೆ, ಅದೇನು ಮಾಡೋಕ್ಕಾಗಲ್ಲ. ಒಬ್ಬ ಈಗ ನನಗೆ ಎಲ್ಲರೂ ಇಷ್ಟ ಆಗಲ್ಲ ಎಷ್ಟೊಂದು ವಿಚಾರಕ್ಕೆ. ಸೊ ಹಂಗಿದ್ಮೇಲೆ ಎಲ್ರಿಗೂ ನಾನು ಇಷ್ಟ ಆಗಬೇಕು ಅನ್ಕೊಳ್ಳೋದು ತಪ್ಪು. ಅದು ವ್ಯಾಲಿಡ್ ರೀಸನ್ಸ್ಗೆ ಒಬ್ರು ಇಷ್ಟ ಇಲ್ಲ ಅನ್ನೋದು ಓಕೆ. ಬಟ್ ಸುಮ್ಮನೆ ನೀನು ಯಾಕೋ ಎಲ್ಲ ವೈರಲ್ ಆಗ್ತಿದೆ ತಡಿ ಇವ್ನು ಏನೋ ಮಾಡೋಣ ಅಂತ ಈ ಥರ ಪ್ಲ್ಯಾನ್ ಮಾಡ್ಕೊಂಡು ಮಾಡೋದು ಆ ಮನಸ್ಥಿತಿ ಯಾಕೆ? ಅಥವಾ ಅದರಿಂದ ಅವ್ರಿಗೇನು ನನ್ನನ್ನು ನೆಗೆಟಿವ್ ಮಾಡೋದು ಅವ್ರಿಗೇನು ಲಾಭ ಸಿಗುತ್ತೆ ನಂಗೆ ಗೊತ್ತಿಲ್ಲ. ಬಟ್ ಅದು ನನಗೆ ಅಂತಲ್ಲ. ಐ ಥಿಂಕ್ ನೀವು ಇತ್ತೀಚೆಗೆ ನೋಡಿದ್ರೆ ಧನಂಜಯ್ ಸರ್ ಕೂಡ ಇದನ್ನೇ ಮಾತಾಡಿದ್ರು. ಎಷ್ಟೊಂದು ಜನ ಬೇಕಂತ ಮಾಡ್ತಾ ಇದ್ದಾರೆ ಅಂತ. ಸೊ ಇದು ನಾನು ಒಬ್ಬನಿಗೆ ಆಗ್ತಿಲ್ಲ, ತುಂಬಾ ಜನಕ್ಕೆ ಆಗ್ತಾ ಇದೆ. ಅದು ಆ ಪ್ರವೃತ್ತಿ ಅಥವಾ ಆ ಒಂದು ಮನಸ್ಥಿತಿ ಏನಕ್ಕೆ ಅಷ್ಟು ಡೆವಲಪ್ ಆಗಿದೆ ನೆಗೆಟಿವ್ ಮೈಂಡ್ ಸೆಟ್ ಅನ್ನೋದು ಗೊತ್ತಿಲ್ಲ. ಬಟ್ ನಾವು ನಮ್ಮ ಕೆಲಸ ಚೆನ್ನಾಗಿ ಮಾಡ್ಕೊಂಡು ಹೋದ್ರೆ ಸರ್ ಅದು ಇವೆನ್ಚುಲಿ ಅದೆಲ್ಲ ಏನು ಅಫೆಕ್ಟ್ ಆಗಲ್ಲ ಅನ್ನೋದನ್ನ ಅಷ್ಟೇ ನಾನು ನಂಬಿರೋದು. ಆ್ಯಂಡ್ ಅದೇ ವರ್ಕ್ ಆಗ್ತಾ ಇರೋದು. ಈಗ ಒಬ್ರು ಏನಾದ್ರೂ ಒಂದು ವಾಕ್ಚಾತುರ್ಯ ಅನ್ನೋದಾಗಿರ್ಬೋದು ಅಥವಾ ಮಾತುಗಾರಿಕೆ ಆಗಿರ್ಬೋದು ತಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಹಂಚಿಕೊಳ್ಳೋ ಅನ್ನುವಂಥದ್ದು ಪ್ರತಿಯೊಬ್ಬರಿಗೂ ಹಕ್ಕು ಅನ್ನೋದಿದ್ದೇ ಇರುತ್ತೆ. ಅದನ್ನ ನೀವು ನಾನೊಂದು ಕೇಳಿರುವಂತ ಕ್ವಶನ್ ಬಗ್ಗೆ ನಿಮ್ಮ ಅನಿಸಿಕೆ ಅಥವಾ ನಿಮ್ಮ ಒಪಿನಿಯನ್ ಶೇರ್ ಮಾಡಿದೆ. ಅದನ್ನು ಶೇರ್ ಮಾಡಬಾರ್ದು ಅಂತಂದ್ರೆ ಅದಕ್ಕೂ ನೆಗೆಟಿವ್ ಕಮೆಂಟ್ಸ್ ಆಗ್ತಾರೆ ಅಂತಂದ್ರೆ ಯಾಕೆ ಪರ್ಟಿಕ್ಯುಲರ್ ಆಗಿ ಏನಕ್ಕೆ ಟಾರ್ಗೆಟ್ ಆಗ್ತಿದ್ದಾರೆ ಆರ್ ಕೆ ಚಂದನ್ ಅವರು ಸೋಷಿಯಲ್ ಮೀಡಿಯಾದಲ್ಲಿ ಅಂತ? ಅದೇ ಹೇಳಿದ್ನಲ್ಲ, ಅವರೇ ಕಳ್ಸಿದ್ರಲ್ಲ ಮೆಸೇಜು. ನೀನ್ ಮತ್ತೆ ಒಂದು ಚಾನಲ್ ಅಲ್ಲಿ ಆದ್ರೆ ಅದು ಓಕೆ ಅನ್ಬೋದು. ನೀನ್ ಯಾವ ಪಾಡ್ಕಾಸ್ಟ್ ಅಲ್ಲಿ ಮಾತಾಡೋದು, ಯಾವ ಚಾನಲ್ ಇಂಟರ್ವ್ಯೂ ಮಾತಾಡಿದ್ರು ಅದೆಲ್ಲ ಸೋಷಿಯಲ್ ಮೀಡಿಯಲ್ಲಿ ವರ್ಕ್ ಆಗ್ತಿದೆ ಅಂದ್ರೆ ನೀನ್ ಆಮೇಲೆ ಇನ್ನೊಂದು ಅವ್ರು ಹೇಳಿದಂದ್ರೆ ನಿನ್ ಬಗ್ಗೆ ಒಳ್ಳೆ ಒಪಿನಿಯನ್ ಕ್ರಿಯೇಟ್ ಆಗ್ತಿದೆ ಸೋಷಿಯಲ್ ಮೀಡಿಯಾದಲ್ಲಿ. ಒಂದಷ್ಟು ಆಡಿಯನ್ಸ್ ಮಧ್ಯೆ ಒಳ್ಳೆ ಕ್ರಿಯೇಟ್ ಆಗ್ತಿದೆ. ಎಲ್ಲರೂ ನಿನ್ನ ಗ್ರೀನ್ ಫ್ಲಾಗ್, ಗ್ರೀನ್ ಫಾರೆಸ್ಟ್ ಅಥವಾ ಐಡಿಯಲ್ ಮ್ಯಾನ್ ಅನ್ನೋ ಥರ ನಿನ್ನನ್ನು ಪ್ರೊಜೆಕ್ಟ್ ಮಾಡ್ತಾ ಇದ್ದಾರೆ ಹೆಣ್ಮಕ್ಳು. ಸೊ ನೀನು ಅನ್ರಿಯಲಿಸ್ಟಿಕ್ ಸ್ಟ್ಯಾಂಡರ್ಡ್ ಸೆಟ್ ಮಾಡ್ತಾ ಇದೆಯಾ. ಸೊ ನಿನ್ನನ್ನು ನಾವು ಬೆಳೆಯಕ್ಕೆ ಬಿಡಲ್ಲ, ನಿನಗೆ ನಾವು ತೊಂದರೆ ಕೊಡ್ತೀವಿ, ನೀನು ಇದು ಮಾಡ್ತೀವಿ ಅಂತ. ಸೊ ಅಷ್ಟೇ. ನಾನು ಅನ್ರಿಯಲಿಸ್ಟಿಕ್ ಸ್ಟ್ಯಾಂಡರ್ಡ್ ಏನು ಹೇಳಿದ್ದೆ ಅಲ್ಲಿ, ಒಬ್ಬರ ಜೊತೆ ಇರಿ ಆರಾಮಾಗಿ ಅಷ್ಟೇ ಮಾತಾಡಿದ್ದು. ಅದು ಅವ್ರಿಗೆ ಅನ್ರಿಯಲಿಸ್ಟಿಕ್ ಅನ್ಸುತ್ತೆ. ಅಥವಾ ಹಾಗೆ ಒಬ್ಬೊಬ್ರು ಅದೇ ಈಗ ನಮ್ಗೆ ಯಾರೋ ಒಬ್ರು ಚೆನ್ನಾಗಿ ಆಗ್ತಿದ್ದಾರೆ ಅಂದ್ರೆ ನಮ್ಗೆ ಫಸ್ಟ್ ಥಾಟ್ ಬರೋದು ಯಾರೋ ಚೆನ್ನಾಗಿ ಆಗ್ತಿದ್ರಪ್ಪ ಒಳ್ಳೇದಾಗ್ಲಿ ಅಂದ್ಬಿಟ್ಟು ನಮ್ಮ ಪಾಡ ನಾವು ನಮ್ಮ ಕೆಲಸ ಮಾಡೋಕೆ ನೋಡ್ತೀವಿ ಹೊರತು ಇವನಿಗೇನು ಒಳ್ಳೇದಾಗ್ತಿದೆ, ಇವ್ನು ಫೇಮಸ್ ಆಗ್ತಿದ್ದಾನೆ, ಇವ್ನಿಗೆ ಹೆಂಗೆ ತೊಂದರೆ ಕೊಡೋಣ ಆ ಯೋಚನೆ ಬರಲ್ಲ. ಬಟ್ ಕೆಲವರಲ್ಲಿ ಅದು ಯಾಕೆ ಬರುತ್ತೆ, ಅದನ್ನ ಅವ್ರು ಯಾಕೆ ಅದನ್ನ ಕಾರ್ಯರೂಪಕ್ಕೆ ತಂದು ಒಂದಷ್ಟು ಜನ ಸೇರಿಸಿ ಒಂದಷ್ಟು ಫೇಕ್ ಅಕೌಂಟ್ಗಳನ್ನ ಕ್ರಿಯೇಟ್ ಮಾಡಿ ಒಂದಷ್ಟು ಇಲ್ದೇ ಇರೋದನ್ನೆಲ್ಲ ಹಾಕ್ತಾರಲ್ಲ. ಅದು ಅದೇ ಒಂದು 15 ದಿನ ತುಂಬ ಟ್ರೈ ಮಾಡಿದ್ರು. ಅದು ನಾನೇನಾದ್ರು ರೆಸ್ಪಾಂಡ್ ಮಾಡ್ತೀನಿ, ರಿಯಾಕ್ಟ್ ಮಾಡ್ತೀನಿ ಅಂತ. ಅದಕ್ಕೆ ಅವಾಗ ನೀವು ಅದಕ್ಕೊಂದು ಕ್ಲಾರಿಫಿಕೇಶನ್ ಕೊಡ್ತೀನಿ, ದಯವಿಟ್ಟು ಬೇಡ, ಬಿಟ್ಬಿಡಿ. ಇದು ಅವ್ರು ಇದನ್ನೇ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ ಅಫೆಕ್ಟ್ ಆಗಲಿ ಅಂತ, ಬಿಟ್ಬಿಡೋಣ ಅಂತ. ಗೊತ್ತಿಲ್ಲ ಸರ್, ಅದೇ ಹೇಳೋಣಲ್ಲ, ಇದು ನಾನು ಒಬ್ಬನಿಗೆ ಅಂತಲ್ಲ, ನೀವು ಯಾರನ್ನೇ ನೋಡಿ ಪಾಪ ಎಲ್ಲರೂ ಇದನ್ನೇ ಹೇಳ್ತಾರೆ. ಸುಮ್ಮನೆ ಟಾರ್ಗೆಟ್ ಮಾಡ್ತಾರೆ ನಮ್ಮನ್ನ, ಏನೇನೋ ಮಾಡ್ತಾರೆ ಅಂತ. ಏನೋ ಅದು ಗೊತ್ತಿಲ್ಲ, ಅದು ತಪ್ಪೇ, ಅದು ಯಾರಿಗೂ ಮಾಡಬಾರ್ದು. ಏನೋ ವ್ಯಾಲಿಡ್ ರೀಸನ್ ಇರಬೇಕಲ್ವಾ. ನಾನೇನೋ ಸಮಾಜಕ್ಕೆ ವಿರುದ್ಧವಾಗಿ ಮಾತಾಡಿದ್ರೆ, ದೇಶದ ವಿರುದ್ಧವಾಗಿ ಮಾತಾಡಿದ್ರೆ, ಅಥವಾ ಇನ್ನು ಯಾರ ಬಗ್ಗೆನೋ ಅವಹೇಳನಕಾರಿಯಾಗಿ ಮಾತಾಡಿದ್ರೆ ಅದು ಓಕೆ. ನನಗೆ ಪ್ರೀತಿ ಬಗ್ಗೆ, ಮದುವೆ ಬಗ್ಗೆ ನನ್ನ ಎಕ್ಸ್ಪೆಕ್ಟೇಷನ್ಸ್ ಏನಿದೆ ಅಥವಾ ನಾನು ಯಾವ ಥರ ವ್ಯಕ್ತಿ ಅಂತ ನನ್ನ ವಿಚಾರ ನಾನು ಶೇರ್ ಮಾಡ್ಕೊಳ್ಳೋದು, ಅದು ಯಾಕೆ ನಿಮಗೆ ತೊಂದರೆ ಆಗ್ತಿದೆ? ಐ ಮೀನ್ ಕೆಲವ್ರಿಗೆ ತೊಂದರೆ ಆಯ್ತೋ ಗೊತ್ತಿಲ್ಲ. ಬಟ್ ಇಟ್ಸ್ ಓಕೆ. ಪಾಸಿಟಿವ್ ನೆಗೆಟಿವ್ಸ್ ಆರ್ ಪಾರ್ಟ್ ಆಫ್ ಲೈಫ್ ಅಲ್ವಾ. ಇಟ್ಸ್ ಓಕೆ. ಬಿಂಗೋ ಕೂಡ ಮುಂದಿನ ತಿಂಗಳು ರಿಲೀಸ್ ಆಗ್ತಾ ಇದೆ. ಏನ್ ಹೇಳ್ತೀರಾ ಎಲ್ಲ ಅಭಿಮಾನಿಗಳಿಗೆ? ಇಲ್ಲ ಅಂದ್ರೆ ಆಕ್ಟರ್ ಹೀರೋ ಆಗ್ಬೇಕು ಅಂತ ಅನ್ಕೊಂಡು ಕನ್ಸು ಕಟ್ಕೊಂಡು ಬಂದಿದ್ದು, ಅದು ಮುಂದಿನ ತಿಂಗಳು ಅದು ಈಡೇರ್ತಾ ಇದೆ ನನ್ನ ಬಿಗ್ ಸ್ಕ್ರೀನ್ ಮೇಲೆ ಆಸ್ ಅ ಹೀರೋ ಅಂತ ನಾನು ಫಸ್ಟ್ ಟೈಮ್ ನೋಡ್ತಾ ಇರೋದು. ಸೊ ಯಾವುದೇ ಒಬ್ಬ ಕಲಾವಿದನಿಗೆ ಅದರದ್ದು ತುಂಬ ಸ್ಪೆಷಲ್ ಮೂಮೆಂಟ್ಸ್. ನನಗೂ ಅದು ತುಂಬ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ಸೊ ನಾನು ಜನರಿಗೆ ಏನೇನೋ ಪ್ರಾಮಿಸ್ ಮಾಡೋಕ್ಕೆ, ಅಂದರೆ ಪ್ರಾಮಿಸ್ ಅಂತಲ್ಲ, ಹೊಸಬ್ರು ಸಿನಿಮಾ ಅಂತ ಬಂದಾಗ ನನಗೆ ತುಂಬ ಜನ ನೆಗೆಟಿವ್ ಅನ್ಕೋತಾರೆ. ಹೊಸಬ್ರು ಸಿನಿಮಾ ಏನು, ನಮ್ಮ ಸಿನಿಮಾ ಯಾರು ನೋಡ್ತಾರೆ? ಬಟ್ ನಾನು ಆ್ಯಕ್ಚುಲಿ ಯೋಚನೆ ಮಾಡಿದ್ರೆ ಅದೇ ನೆಗೆಟಿವ್, ಪಾಸಿಟಿವ್. ಏನಂದರೆ ನಮ್ಮ ಸಿನಿಮಾಗಳ ಬಗ್ಗೆ ಯಾರು ತೀರೋ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡು ಬರಲ್ಲ ಥಿಯೇಟ್ರಿಗೆ. ಒಂದು 10 ಜನ ಬಂದರು, ಏನೋ ಮಾಡಿರ್ತಾರೆ ನೋಡೋಣ ಅಥವಾ ಏನು ಮಾಡಿರ್ತಾರೆ ನೋಡೋಣ ಅನ್ನೋ ಇಂಟೆನ್ಷನಲ್ಲೇ ಬರ್ತಾರೆ. ಸೊ ಏನೋ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಳ್ಳಿ ನಮ್ಮ ಸಿನಿಮಾಗೆ ಬರೋರಿಗೆ ಅಟ್ಲೀಸ್ಟ್ 10ರಲ್ಲಿ ಒಂದು 6 ಇಲ್ಲ 7 ಮಾರ್ಕಿಗೆ ನಾವು ಪ್ರೂವ್ ಮಾಡ್ಕೊಂಡ್ರು ಪರವಾಗಿಲ್ಲಪ್ಪ ಚೆನ್ನಾಗಿ ಮಾಡಿದ್ದಾರೆ ಅಂತ ಬೆಂತಟ್ಟದೆ ನಮ್ಮ ಕನ್ನಡ ಆಡಿಯನ್ಸ್. ಹಂಗೇನೆ ಎಷ್ಟೊಂದು ಜನ ವಿತೌಟ್ ಬ್ಯಾಕ್ಗ್ರೌಂಡ್ ಬಂದಿರೋ ಸ್ಟಾರ್ಗಳಾಗಿರೋದು. ಸೊ ನಾನು ಅಷ್ಟೇ ತುಂಬ ಆನೆಸ್ಟಾಗಿ ಕರೀತಾ ಇರೋದೇನೆಂದರೆ, ನನ್ನ ಬೆಸ್ಟ್ ಪ್ರಯತ್ನ ಆಸ್ ಅ ಪ್ರೊಡ್ಯೂಸರ್ ಕೂಡ ನನ್ನ ಕೈಯಲ್ಲಿ ಎಷ್ಟು ಫಿನಾನ್ಷಿಯಲಿ ಎಷ್ಟು ಶೆಲ್ ಔಟ್ ಮಾಡ್ಬೋದಿತ್ತು ಅಷ್ಟನ್ನು ಮಾಡಿ, ಆಸ್ ಅ ರೈಟರ್ ಆಗಿ ನಾನು ಏನು ಮಾಡ್ಬೋದು ಅದನ್ನು ಬರೆದು, ಒಬ್ಬ ಆ್ಯಕ್ಟರ್ ಆಗಿ ನನ್ನ ಬೆಸ್ಟ್ ಪ್ರಯತ್ನ ಏನು ಮಾಡ್ಬೋದು ಅದನ್ನ ಮಾಡಿದ್ದೀನಿ. ಅದನ್ನು ಬಂದು ನೋಡಿ ಚೆನ್ನಾಗಿರೋದನ್ನ ಹೇಳಿ ಖುಷಿ ಆಗುತ್ತೆ, ತಪ್ಪನ್ನ ಹೇಳಿ ತಿದ್ಕೊಂಡು ಮುಂದೆ
ಅಂದ್ರೆ ಇಲ್ಲಿ ಒಂದೇ ಸಿನಿಮಾ ಮಾಡಿ ಹೋಗ್ಬೇಕು ಅಂತ ಬಂದಿಲ್ಲ, ಅಥವಾ ನಾನು ಒಂದೇ ಸಿನಿಮಾ ಸ್ಟಾರ್ ಆಗ್ಬಿಡ್ತೀನಿ ಅನ್ನೋ ಭ್ರಮೆಯಲ್ಲೂ ಬಂದಿಲ್ಲ. ಇಲ್ಲಿ ಯಾವುದೇ ಇಂಡಸ್ಟ್ರಿಗೆ ಹೋದ್ರು ಒಂದಷ್ಟು ವರ್ಷ ಕಷ್ಟಪಟ್ಟು ಹಂತವಾಗಿ ಹೋಗ್ಬೇಕು, ಆ ಹಂತವಾಗಿ ಹೋಗೋಕ್ಕೆ ನಾನು ಬಂದಿರೋದು. ಸೊ ಮೊದಲನೇ ಹೆಜ್ಜೆ ತಪ್ಪುಗಳು ಸಾಮಾನ್ಯವಾಗಿ ಆಗೇ ಆಗಿರುತ್ತೆ, ಅದನ್ನ ಹೇಳಿ ತಿದ್ಕೋತೀನಿ. ಮುಂದಿನ ಬರೋ ಎಲ್ಲ ಇನ್ಕ್ಲೂಡಿಂಗ್ ಈ ಪ್ರಾಜೆಕ್ಟು ಅದನ್ನ ತಿದ್ಕೊಂಡು ಒಳ್ಳೊಳ್ಳೆ ಕೆಲಸ ಕೊಡೋದಕ್ಕೆ ನಾನು ಪ್ರಯತ್ನ ಪಡ್ತೀನಿ. ಸೊ ಆಲ್ ಐ ರಿಕ್ವೆಸ್ಟ್ ಇಸ್ ಬಂದು ನನ್ನ ಸಿನಿಮಾ ನೋಡಿ, ಅಷ್ಟೇ ಸಪೋರ್ಟ್ ಮಾಡಿ, ಏನು ಹೇಳಕ್ಕೆ ಅಷ್ಟೇ. ಎನಿವೆ ಥ್ಯಾಂಕ್ ಯು ಸೋ ಮಚ್, ಸಾಕಷ್ಟು ವಿಚಾರನ ತಿಳಿಸ್ಕೊಟ್ರಿ. ಒಳ್ಳೇದಾಗ್ಲಿ, ಆಲ್ ದ ಬೆಸ್ಟ್. ಥ್ಯಾಂಕ್ ಯು ವೆರಿ ಮಚ್. ಆ್ಯಂಡ್ ನಿಮ್ಮ ಸಪೋರ್ಟ್ ಮೊದಲಿಂದನೂ ಇದೆ, ಮುಂದೆನೂ ಇರಲಿ, ನಮ್ಮ ಲವ್ ಒನ್ಸ್ ಮೋರ್ಗೂ ಇರಲಿ, ಜಾಸ್ತಿ ಇರಲಿ. ಆ್ಯಂಡ್ ನಮ್ಮ ಮತ್ತೆ ಮುಂದಿನ ತಿಂಗಳು ಬಿಂಗೋ ಸಿನಿಮಾಗೂ ಸಿಗೋಣ. ಥ್ಯಾಂಕ್ ಯು. ನೋಡಿದ್ರಲ್ಲ ವೀಕ್ಷಕರು, ಇದಾಗಿತ್ತು ಆರ್ ಕೆ ಚಂದನ್ ಅವರ ಮಾತು. ಕ್ಯಾಮ್ರಾ ಪರ್ಸನ್ ನಂದೀಶ್ ಜೊತೆ ಮಂಜುನಾಥ್ ಶ್ರೀನಿವಾಸ್, ಸುಮನ್ ಟಿವಿ ಕನ್ನಡ, ಬೆಂಗಳೂರು.